ಈ ಯುದ್ಧದಲ್ಲಿ ಇರಾನ್ನ ಮಾಧ್ಯಮ ಮಹತ್ವದ ಪಾತ್ರ ವಹಿಸಲಿಲ್ಲ. ಆದರೆ ಅದು ಇರಾನ್ನ ಆಟವನ್ನ ಹಾಳು ಮಾಡುವ ಅಥವಾ ಇರಾನ್ನ ಪ್ರತಿಷ್ಠೆಯನ್ನ ಹಾಳು ಮಾಡುವ ಏನನ್ನೂ ಮಾಡಲಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಗೋಧಿ ಮೀಡಿಯಾ ಎಷ್ಟು ಅಸಹ್ಯಕರವಾಗಿ ಆಡಿತು ಎಂಬುದನ್ನು ನಾವು ನೋಡಿದ್ದೇವೆ. ಅದು ಪ್ರಪಂಚದಾದ್ಯಂತ ಹಾಸ್ಯಾಸ್ಪದವಾಗುವಷ್ಟು ಕೀಳು ಮಟ್ಟಕ್ಕೆ ಹೋಗಿತ್ತು. ಮುಸ್ಲಿಂ ವಿರೋಧಿ ರಾಜಕೀಯ ಮಾಡುವುದರಲ್ಲಿ ಅದರ ಶಕ್ತಿ ಎಲ್ಲ ಖಾಲಿ ಆಗ್ತಾ ಇದೆ. ಈ ಯುದ್ಧ ಮತ್ತು ಕದನ ವಿರಾಮದ ಉದ್ದಕ್ಕೂ ಇರಾನ್ ತನ್ನ ಸೃಜನಶೀಲ ಪ್ರಚಾರವನ್ನು ಬಳಸುತ್ತಲೇ ಇತ್ತು. ಅದು ಅಮೆರಿಕಕ್ಕೆ ಸವಾಲು ಹಾಕಿತು, ತನ್ನ ಬಗ್ಗೆ ಮಾತನಾಡಿತು ಮತ್ತು ತನ್ನ ಇತಿಹಾಸ ಮತ್ತು ಶಕ್ತಿಯನ್ನ ಎತ್ತಿ ತೋರಿಸಿತು. ಭಾರತದಲ್ಲಿ ಕದನ ವಿರಾಮ ಘೋಷಿಸಿದ ತಕ್ಷಣ ಎಲ್ಲರೂ 10 ದಿನಗಳಲ್ಲಿ ಅದನ್ನು ಮರೆತರು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮೋದಿ ಸರ್ಕಾರ ತನ್ನ ಗ್ರಹಿಕೆಗಳ ಹೋರಾಟದ ಗಮನಾರ್ಹ ಭಾಗವನ್ನ ತನ್ನದೇ ಜನರ ದಾರಿ ತಪ್ಪಿಸಲು ಹಾಕಿತು. ಚುನಾವಣೆ ಇರುವ ರಾಜ್ಯಗಳಲ್ಲಿ ಅನುಕೂಲಕರ ವಾತಾವರಣ ಸೃಷ್ಟಿಸಲು ಅದನ್ನು ಬಳಸಿಕೊಳ್ತಾ ಇದ್ದಂತೆ ಕಂಡಿತು. ಆಪರೇಷನ್ ಸಿಂಧೂರ್ ಕೊನೆಗೊಂಡ ತಕ್ಷಣ ಮೋದಿ ರ್ಯಾಲಿಗಳು ಮತ್ತು ರೋಡ್ ಶೋಗಳಿಗೆ ಹೊರಟರು. ಪಹಲ್ಗಾಮ್ ದುರಂತ ನಡೆದಾಗ ಸೌದಿ ಅರೇಬಿಯಾದಲ್ಲಿದ್ದ ಮೋದಿ ಪ್ರವಾಸ ಮೊಟಕುಗೊಳಿಸಿ ಬಂದವರು ಸೀದಾ ಚುನಾವಣೆ ಇದ್ದ ಬಿಹಾರದ ಮಧುಬನಿಗೆ ಹೋಗಿದ್ರು. ಮಧುಬನಿ ರ್ಯಾಲಿಯಲ್ಲಿ ಭಾಷಣ ಮಾಡಿ ಪಾಕಿಸ್ತಾನವನ್ನು ನಾಶ ಮಾಡುವುದಾಗಿ ಹೇಳಿದ್ರು. ಕದನ ವಿರಾಮದ ನಂತರ 8 ರಿಂದ 10 ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ 6 ರಾಜ್ಯಗಳಲ್ಲಿ ರ್ಯಾಲಿಗಳು ಮತ್ತು ರೋಡ್ ಶೋಗಳನ್ನು ನಡೆಸಿದರು. ಆಪರೇಷನ್ ಸಿಂಧೂರ್ ವಿಜಯೋತ್ಸವದ ಆಚರಣೆಗಳು ಪ್ರಾರಂಭವಾದವು. ಇಷ್ಟೆಲ್ಲದರ ನಂತರವೂ ನಾವು ಗೆದ್ದಿದ್ದೇವೆಯೇ ಅಥವಾ ಇಲ್ಲವೇ, ಏನಾಯಿತು, ಕದನ ವಿರಾಮ ಹೇಗೆ ಸಂಭವಿಸಿತು, ಟ್ರಂಪ್ ಈ ಹೇಳಿಕೆಗಳನ್ನು ಪದೇ ಪದೇ ಯಾಕೆ ಕೊಡ್ತಾ ಇದ್ದಾರೆ, ನಮ್ಮ ವಿಮಾನಗಳು ಹಾನಿಗೊಳಗಾಗಿವೆಯೇ ಅಥವಾ ಇಲ್ಲವೇ ಎಂಬ ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಭಾರತ ಗೆಲ್ತಾ ಇದ್ರೆ ಅವರು ಯಾಕೆ ಹಿಂದೆ ಸರಿದ್ರು, ಯಾವ ಪರಿಸ್ಥಿತಿಗಳಲ್ಲಿ ಹಿಂದೆ ಸರಿದ್ರು, ಅವರಿಗೆ ಯಾವ ಭರವಸೆಗಳು ಸಿಕ್ಕವು, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆಪರೇಷನ್ ಸಿಂಧೂರ್ ನಡೀತಾ ಇದ್ದಾಗ ಇದ್ದಕ್ಕಿದ್ದಂತೆ ಕದನ ವಿರಾಮ ಘೋಷಿಸಲಾಗಿದೆ ಎಂಬ ಸುದ್ದಿ ಬರುತ್ತೆ. ಮತ್ತದನ್ನು ಘೋಷಿಸಿದ್ದವರು ಭಾರತದ ಪ್ರಧಾನಿಯಲ್ಲ, ಬದಲಾಗಿ ಟ್ರಂಪ್ ಘೋಷಣೆಯ ನಂತರವೂ ಪ್ರಧಾನಿಯಿಂದ ಯಾವುದೇ ಹೇಳಿಕೆ ಬರಲಿಲ್ಲ. ಕದನ ವಿರಾಮ ಘೋಷಣೆಗೆ ಕೆಲವು ಗಂಟೆಗಳ ಮೊದಲು ಪ್ರಧಾನಮಂತ್ರಿ ಕಚೇರಿ ಉನ್ನತ ಮಟ್ಟದ ಸಭೆಗಳ ಫೋಟೋಗಳನ್ನು ಟ್ವೀಟ್ ಮಾಡ್ತಾ ಇತ್ತು. ಟ್ರಂಪ್ ಲೆಕ್ಕವಿಲ್ಲದಷ್ಟು ಬಾರಿ ಕದನ ವಿರಾಮ ಜಾರಿಗೊಳಿಸಿರುವುದಾಗಿ ಹೇಳಿಕೊಂಡ್ರು. ಆದರೆ ಅದೇ ಟ್ರಂಪ್ ಇರಾನ್ ವಿಷಯದಲ್ಲಿ ಹೀಗೆಲ್ಲ ಆಟವಾಡಲು ಸಾಧ್ಯವಾಗಲಿಲ್ಲ. ಇರಾನ್ ಟ್ರಂಪ್ ಅವರ ಫೋನ್ ಅನ್ನು ಸಹ ಎತ್ತಲಿಲ್ಲ. ವರ್ಷದ ಹಿಂದೆ ಫೋನ್ ಕರೆಯೊಂದಿಗೆ ಯುದ್ಧ ನಿಲ್ಲಿಸಿದ್ದ ಟ್ರಂಪ್ ಈಗ ಇರಾನ್ ಜೊತೆ ಕದನ ವಿರಾಮ ಖಚಿತಪಡಿಸಿಕೊಳ್ಳಲು ತುಂಬಾ ಒದ್ದಾಡಬೇಕಾಗಿದೆ. ಇರಾನ್ ಜೊತೆಗಿನ ಫೋನ್ ಕರೆಯಿಂದ ಕದನ ವಿರಾಮ ಸಾಧ್ಯವಾಗಲಿಲ್ಲ. ಇರಾನ್ ಟ್ರಂಪ್ ಹಿಮ್ಮೆಟ್ಟುವಂತೆ ಮಾಡಿತು. ಆದ್ದರಿಂದ ಈಗ ಏನು ನಡೀತಾ ಇದೆ ಎಂಬುದರ ಮೂಲಕ ಆಪರೇಷನ್ ಸಿಂಧೂರ್ ಮತ್ತು ಇರಾನ್ ಜೊತೆಗಿನ ಕದನ ವಿರಾಮವನ್ನು ನೋಡುವುದರಿಂದ ಬಹಳಷ್ಟು ಸಂಗತಿಗಳು ಬಹಿರಂಗಗೊಳ್ತವೆ ಅಂತ ರವೀಶ್ ಕುಮಾರ್ ಹೇಳ್ತಾರೆ.